ನಂಗೆ ಪಾಸ್ತಾ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೆ ಸೋಯಾ ಚಂಕ್ಸಲ್ಲಿ ಪಾಸ್ತಾ ಥರ ಮಾಡಿದ್ದೀನಿ. ಮಾತಾಡ್ತಾ ಇಲ್ಲ, ಒಂದು ಕೊಟ್ಟೆ ಅದಕ್ಕೋಸ್ಕರ ಮಾತಾಡ್ತಾ ನನ್ನ ಹತ್ರ ಅವಳು ಟೂ ನನ್ನ ಜೊತೆ. ಮಧ್ಯಾಹ್ನ ನನ್ನ ಜೊತೆ ಜಗಳ ಮಾಡಿದ್ಲು, ನಾನು ತಿನ್ನಲ್ಲ ಅಂತ. ಇವಾಗ ಅದಕ್ಕೋಸ್ಕರ ಅವಳಿಗೆ ರಿಯಲ್ ಪಾಸ್ತಾ ಮಾಡಿದ್ದೀನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ವಿಪರ್ಶು ಡೈರೀಸ್. ಇನ್ನು ಯಾರೇ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಬಾಂದು ಮಲಗಿದ್ದಾಳೆ, ಅವಳು ಎದ್ದಾಳೆ ಅಷ್ಟರಲ್ಲಿ ನಾನು ನವೀನ್ ಇಬ್ಬರು ಎಸ್ಕೇಪ್ ಆಗ್ತಾಯಿದ್ದೀವಿ. ಎಲ್ಲಿಗೆ ಅಂದ್ಕೊಳ್ತೀರಾ? ಹೀಗೆ ಒಂದು ರೌಂಡು ಮಾರ್ಕೆಟ್ಗೆ ಹೋಗಿ ತರಕಾರಿಗಳು ತರಬೇಕು ಇಬ್ಬರೂ. ಎಷ್ಟರ ಆಯಿತು ಅಂದರೆ ನಾನು ಬರ್ತೀನಿ ಪ್ಲೀಸ್ ಅಂತಾಳೆ. ಚಳಿಲಿ ಏನಕ್ಕೆ ಅಂತ ಹೇಳಿ ಇಬ್ಬರು ಹೊಟ್ವಿ ಸೈಲೆಂಟಾಗಿ. ಸೊ ಮಾರ್ಕೆಟಿಗೆ ಹೋದ್ವಿ. ಏನೇನು ತರಕಾರಿ ಬೇಕು ಅದೆಲ್ಲ ನವೀನ್ ಆಲ್ರೆಡಿ ಪ್ಯಾಕ್ ಮಾಡಿಸ್ತಾ ಇದ್ದಾರೆ. ಅವರೇ ತೊಗೊಳ್ಳೋದು, ನಾನಂತೂ ಸುಮ್ಮನೆ ಹಿಂದ್ಗಡೆ ಶೋ ಪೀಸ್ ಥರ ನಿಂತ್ಕೊಳ್ಳೋದು, ಅಷ್ಟೇ ನನ್ನ ಕೆಲಸ. ಏನು ಗೊತ್ತಾ, ಪಬ್ಲಿಕ್ಕಲ್ಲಿ ಇನ್ನೂ ನನಗೆ ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಅದಕ್ಕೆ ನಾನು ನನ್ನ ಸ್ಕೂಟಿ ಮೇಲೆ ವೀಡಿಯೋ ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೆ. ನಾನು ಹೇಳಿಲ್ವಾ ಶೋ ಪೀಸ್ ಥರ ನಿಂತ್ಕೊಳ್ಳೋದು ಅಂತ. ಅವ್ರ ಪಾಡಿಗೆ ಅವ್ರು ತರಕಾರಿ ತುಂಬಿಸ್ತಾ ಇದ್ದಾರೆ, ನನ್ನ ಪಾಡಿಗೆ ನಾನು ಜೇಬಲ್ಲಿ ಕೈ ಹಾಕ್ಕೊಂಡು ನಿಮ್ದ್ಯಾಕೆ ಸುಮ್ಮನೆ ಪೋಸ್ ಕೊಡ್ತಾ ನಿಂತಿದ್ದೀನಿ. ಹೇಗೆ ಮುಂದೆ ನೀವು ಒತ್ಕೊಂಡು ಹೋಗಿ, ಹಿಂದೆ ನಾನು ರೆಕಾರ್ಡ್ ಮಾಡ್ಕೊಂಬರ್ತೀನಿ ಅನ್ನೋ ರೇಂಜಿಗೆ ನಾನು ಹಿಂದೆ ಸುಮ್ಮನೆ ಕೈ ಬಿಸ್ಕೊಂಡು ಬರ್ತಾ ಇದ್ದೀನಿ, ಕೀ ಹಿಡ್ಕೊಂಡು ಅಷ್ಟೇ. ಈ ಟೈಮ್ಗೆ ಹೋಗಿ ಇಷ್ಟು ಜನ ಇದ್ದಾರೆ, ಇನ್ನು ಬೆಳಗ್ಗೆ 4:30-5 ಗಂಟೆಗೆ ಇನ್ನೆಷ್ಟು ಜನ ಇರಲ್ಲ ಅಂತ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ತರಕಾರಿನೆಲ್ಲ ಗಾಡಿಗೆ ಲೋಡ್ ಮಾಡಿಕೊಂಡು ನಾವಂತೂ ಮನೆಗೆ ಬಂದ್ವಿ. ಆಮೇಲೆ ಕಾಲ್ ಬಂತು ಬ್ರೇಕ್ಫಾಸ್ಟಿಗೆ ಹೊರಗಡೆ ಹೋಗಬೇಕು ಅಂತ. ಯಾಕಂತಂದರೆ ಇವತ್ತು ಕೃತನ್ ಬರ್ಡೇ, ಹಾಗಾಗಿ ಸೆಲೆಬ್ರೇಷನ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪಲ್ಗಣಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನಾನು ಪಕ್ಕ ಬರ್ತಾ ಇದ್ದೀನಲ್ಲ, ಅವನೇ ಬರ್ಡೇ ಬಾಯ್. ಸೊ ಹೋಟೆಲ್ ಎಂಟ್ರಿ ಆದ್ವಿ, ಎಲ್ಲರೂ ಅವ್ರಿಗೆ ಏನೇನು ಬೇಕು ಎಲ್ಲ ಆರ್ಡ್ರ್ ಮಾಡಿಕೊಂಡ್ರು. ಬಟ್ ನಂದು ಏನು ಪ್ರಾಬ್ಲಮ್ ಆಯಿತು ಅಂತಂದರೆ, ನಾನು ಸಿಂಗಲ್ ಇಡ್ಲಿ ಡಿಪ್ ಹೇಳಿದ್ದೆ, ಅವರು ಡಬಲ್ ಇಡ್ಲಿ ಡಿಪ್ ಹೇಳ್ಬಿಟ್ಟಿದ್ರು. ನಾನು ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಮುಂಚೆ ಒಂದು ಇಡ್ಲಿ ಪಾಸ್ ಮಾಡಿದ್ದೆ. ನಾನು ರೆಕಾರ್ಡ್ ಮಾಡೋಕ್ಕೆ ಇಟ್ಟ ಮೇಲೆ ನಾನು ಹೋಗಿ ಕೂತ್ಕೊತೀನಿ, ಏನು ಪಾಸ್ ಮಾಡಿದ್ದೆ ಇಡ್ಲಿ, ಅರ್ಧ ಇಡ್ಲಿ ನನ್ನ ತಟ್ಟೆಗೆ ಬಂದಾಯಿತು. ಶರದ್ ಗೌಡರು ಅವ್ರ ತಟ್ಟೆಯಿಂದ ನನ್ನ ತಟ್ಟೆಗೆ ಹಾಕಾಯಿತು, ಕಳ್ಳರ ಥರ. ಸರಿ ಇನ್ನೇನು ಮಾಡೋದು, ವೇಸ್ಟ್ ಮಾಡೋಂಗಿಲ್ಲ ಅಂತ 1.5 ಇಡ್ಲಿ ತಿಂದೆ. ಫೈನಲಿ ಕೇಕ್ ಬಂತು, ಶ್ರೇಯಸ್ ಅವ್ರು ಕೇಕ್ ತಂದರು. ಆದರೆ ಅವರು ಬ್ರೇಕ್ಫಾಸ್ಟಿಗೆ ನಮ್ಮ ಜೊತೆ ಜಾಯ್ನ್ ಆಗ್ತಾಯಿಲ್ಲ, ಜಸ್ಟ್ ಕಾಫಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅದು ಜಿಂಜರ್ ಕಾಫಿ. ಯಾಕಂತಂದರೆ ಅವ್ರು ಇವತ್ತು ದೇವ್ರ ದರ್ಶನ ಮಾಡದೆ ಬ್ರೇಕ್ಫಾಸ್ಟ್ ಮಾಡಲ್ವಂತೆ. ಕೇಕ್ ತಂದಿದ್ದಾರೆ, ಅದು ಎಗ್ಲೆಸ್ ಕೇಕ್ ತಂದಿದ್ದಾರೆ. ಇಲ್ಲಿ ಬರ್ಡೇ ಬಾಯ್ ಪೂರಿ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾನೆ. ಅಲ್ಲೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ, ನಾನು ನೋಡ್ತೀನಿ ಅಂತ ಅವನು. ಸೊ ಕಷ್ಟಪಟ್ಟು ಬೇಗ ತಿನ್ಕೊಂಡು ಬಂದ ಕೇಕ್ ಕಟ್ ಮಾಡೋದಕ್ಕೆ. ಮಮ್ಮ ಬಾಯ್ನು ಅಲ್ಲೇ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಅಶೋಕಣ್ಣಂಗೆ ಬೇಗ ಹೋಗಬೇಕು, ಯಾಕೆಂತಂದರೆ ಅವ್ರ ಮಗಳನ್ನ ಕಾಲೇಜಿಗೆ ಡ್ರಾಪ್ ಮಾಡಬೇಕು. ಮನು ಅಣ್ಣ ತೋಟಕ್ಕೆ ಹೋಗಬೇಕು, ಅದಕ್ಕೆ ಇವರಿಬ್ಬರು ನಾವಿಬ್ಬರು ಓಡಬೇಕು ಅಂತ ಹೋಗಿ ಪಕ್ಕ ನಿಂತ್ಕೊಬಿಟ್ಟಿದ್ದಾರೆ. ಹಾಗೆ ನಾನು ಕೂಡ ಹೋದೆ. ನಾನು ಫಸ್ಟೇ ಹೇಳಿದೆ ನನಗೆ ಸ್ವಲ್ಪ ತಿನ್ನಿಸ್ಬೇಕು ಅಂತ. ಅವನು ಇಲ್ಲ ನಾನು ಜಾಸ್ತಿ ತಿನ್ನಿಸ್ತೀನಿ ಅಂತ ಜಾಸ್ತಿ ಪೀಸ್ ತೊಗೊಂಡ. ನಂಗೆ ಬೇಡವೇ ಬೇಡ, ಅಷ್ಟೇ ಬೇಡ ಅಂತ ಹೇಳಿ ನಾನೇ ಹೇಳ್ತೀನಿ, ಇಷ್ಟು ತಗೋ, ಚೂರು ತಗೋ ಅಂತ ಹೇಳಿ ಚೂರು ತಗೊಳ್ಸ್ಕೊಳ್ತಾ ಇದ್ದೀನಿ. ನನಗೆ ಬೆಳಗ್ಗೆ ಸ್ವೀಟ್ ತಿನ್ನೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ತೊಗೊಂಡ. ಮನೆಗೆ ಬಂದು ಅಪ್ಪ ಮಗಳು ಇಬ್ಬರನ್ನು ಪಿಕ್ ಮಾಡಿಕೊಂಡು ನಾನು ಹೊರಟಿದ್ದೆ ವೈಭವ್ ಹೋಟೆಲಿಗೆ. ಅಲ್ಲಿ ಸಖತ್ತಾಗಿರುತ್ತೆ ಇಡ್ಲಿ, ಆದರೆ ಇವರು ದೋಸೆ ತೊಗೊಳ್ತಾ ಇದ್ದಾರೆ. ಪರವಾಗಿಲ್ಲ, ಇಬ್ಬರು ದೋಸೆ ತಿನ್ನಿ ಅಂದರೆ ಇಬ್ರಿಗೂ ದೋಸೆ ಇಷ್ಟ, ಅದಕ್ಕೆ ಇವರಿಬ್ಬರು ದೋಸೆ ಪ್ರಿಯರು, ದೋಸೆ ತೊಗೊಳ್ತಾ ಇದ್ದಾರೆ. ಆಮೇಲೆ ನವೀನ್ನ ಕರ್ಕೊಂಡೋಗಿ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ, ನೀವು ಹೋಮ್ ಸ್ಟೇಗೆ ಹೋಗಿ ಇನ್ನು 2 ಡೇಸ್ ನಾನು ನನ್ನ ಮಗಳು ಆರಾಮಾಗಿರ್ತೀವಿ ಅಂತ ಇಬ್ಬರು ವಾಪಸ್ ಬಂದ್ವಿ. ವಾಪಸ್ ಬರ್ತಾ ಅವಳು ನಂಗೆ ಚಾಕ್ಲೇಟ್ ಬೇಕು ಅಂತ ಹಠ ಮಾಡೋಕ್ಕೆ ಶುರು ಮಾಡಿದ್ಲು. ಇನ್ನೇನು ಮಾಡೋದು, ಕೊಡಿಸ್ಲೇಬೇಕಲ್ಲ ಅಂತ ಕರ್ಕೊಂಡೋಗಿ ಅವಳಿಗೆ ಚಾಕ್ಲೇಟ್ ಕೊಡಿಸ್ತಾ ಇದ್ದೀನಿ. ಅದರಲ್ಲೂ ಅವಳು ಸೆಲೆಕ್ಷನ್, ನಂಗೆ ಇದೇ ಬೇಕು ಅದೇ ಬೇಕು ಅಂತ. ನಾನು ಹೇಳಿದ್ದು ಅವಳು ತೊಗೊಳಲ್ಲ. ಆಯಿತಮ್ಮ ನಿನ್ಗೆ ಯಾವ್ದು ಇಷ್ಟ ಬೇಕು ಅದು ತಗೋ ಅಂತ ಹೇಳಿ ಕೊಡಿಸ್ಕೊಂಡು ಕರ್ಕೊಂಡು ಬಂದೆ. ಇವತ್ತು ನಮ್ಮ ಮನೇಲಿ ಅಡುಗೆ ಬಂದು ಕಾರ್ನ್ ಆ್ಯಂಡ್ ಪೆಪ್ಪರ್ ರೈಸ್, ಜೊತೆಗೆ ಚೀಸಿ ಸೋಯಾ ಚಂಕ್ಸ್. ಬಾಂದು ಪಾಸ್ತಾ ಕೇಳ್ತಾ ಇದ್ಲು, ನಂಗೆ ಪಾಸ್ತಾ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೆ ಸೋಯಾ ಚಂಕ್ಸಲ್ಲಿ ಪಾಸ್ತಾ ಥರ ಮಾಡಿದ್ದೀನಿ. ಅವಳಿಗೆ ಗೊತ್ತಾಗುತ್ತೆ, ಬಟ್ ಪಾಸ್ತಾ ಖಾಲಿಗಿತ್ತು ಅಂತ ಹೇಳಿ ಇವಾಗ ಇದನ್ನು ತಿನ್ನಿಸ್ಬೇಕು ಮೇಡಮಿಗೆ. ಇವಾಗ ಊಟ ಟೈಮ್ ಆಗಿದೆ, ಊಟ ಮಾಡುವ. ಅವಳು ಹೆಂಗೆ ರಿಯಾಕ್ಷನ್ ಕೊಡೋದಲ್ಲ ಅಂತ ಕ್ಯಾಪ್ಚರ್ ಮಾಡುವ. ಗೆಟ್ ರೆಡಿ ಇದೆ, ಇವಾಗ ಪ್ಲೇಟ್ ಇಸ್ ರೆಡಿ. ಟ್ರೈ
Try once. ಯಾಕೇನಾಗಿದೆ? ಇನ್ನೇನು ಬೇಕು? ಸಂಜೆ ಮಾಡ್ಕೊಡ್ತೀನಿ, ಖಾಲಿ ಆಗಿದೆ. ಸಂಜೆ ಮಾಡ್ಕೊಡ್ತೀನಿ, ಖಾಲಿ ಆಗಿ. ಅದು ಸೋಯಾ ಚಂಕ್ಸ್ ಕಂದ. ಸೊ ಇದು ಪಾಸ್ತಾ ಮನೇಲಿ ಖಾಲಿ ಆಗೋಗಿದೆ. ಓಕೆನಾ? ಸಂಜೆ ಕಾಫಿಗೆ ಹೋಗ್ತೀವಿ. ಮರ್ತೋದೆ. ನಾಳೆ ಸಂಜೆ ಹೋಗ್ತೀವಲ್ಲ ಕಾಫಿಗೆ, ಅವಾಗ ತಗೊಬರೋಣ. ಓಕೆ ಪ್ಲೀಸ್. ಮಮ್ಮ ಅಲ್ವಾ? ಬೇಡವಾ ಈಗ ಇದು? ನಾನು ತಗೊಲ್ಲ? ನಾನು ತಗೊಲ್ಲ? ಓಕೆ ಫೈನ್, ನಾನು ತಗೋತೀನಿ. ನಾನು ಹಿಂಗೆ ಮಾಡ್ಕೊಡ್ತೀನಿ ಸಂಜೆ. ಇವಾಗ ಅಂದರೆ ಇವಾಗ ಇದು ಮಾಡಿಬಿಟ್ಟಿದ್ದೀನಲ್ಲ, ಸಂಜೆ ಮಾಡ್ಕೊಡ್ತೀನಿ. ಓಕೆ. ನೋಡಿ ನೋಡಿ, ಕಳ್ಳರು ಬೇಡ ಅಂದರು. ನಾನು ಅದಕ್ಕೆ ತಟ್ಟೆ ಇಟ್ಟು ಬಂದು ಸೈಡಲ್ಲಿ ಕುತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಅದೇನು ಮಾಡೋದು, ಅದು ಕ್ರೀಮಿ ಆಗಿದೆ, ಟೆಂಪ್ಟ್ ಮಾಡ್ತಾ ಇದೆ. ಒಂದು ಬ್ಯಾಗ್ ಹಾಕೋತಾಳೆ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ತಟ್ಟೆ ಸೈಡಿಗೆ ಇಡ್ತಾ ಇದ್ದಾಳೆ. ಏನೋ ನಮ್ಮಮ್ಮ ಒಂದು ಮಾಡಿದ್ದಾಳೆ, ತಿನ್ನಬೇಕಲ್ಲ, ಇಲ್ಲಾಂದರೆ ಹೊಟ್ಟೆ ಹಚ್ಕೊಂಡು ಹಾಗೆ ಇರಬೇಕಾಗುತ್ತೆ. ಮತ್ತೆ ಬೇರೆ ಏನೂ ಮಾಡ್ಕೊಳ್ಳಲ್ಲ ಅಂತ ಗೊತ್ತು ಅಂತ ನನ್ನ ಮಗಳಿಗೆ ಗೊತ್ತು. ಅದಕ್ಕೋಸ್ಕರನೇ ಮತ್ತೆ ನಾನು ಏನು ಕೊಟ್ಟಿದ್ದೆ ಅದನ್ನೇ ತಿಂತಾ ಇದ್ದಾಳೆ. ನೋಡಿ ಹಿಂಗೆ ಆಗಲೇ ಚೆನ್ನಾಗಿಲ್ಲ ಅಂದ್ಬಿಟ್ಟು ಇವಾಗ ಸೂಪರ್ ಆಗಿದೆ ಅಂತ ಕೈ ಎತ್ತಿದ್ದಾಳೆ. ಯಾಕೆ ಗೊತ್ತಾ ಇದು ಮಾಡ್ತಾ ಇರೋದು? ಸಂಜೆ ರಿಯಲ್ ಪಾಸ್ತಾ ಮಾಡಿಕೊಡ್ಲಿ ಅಂತ ಮೇಡಮ್ ಅವ್ರು ಇವಾಗಲಿಂದನೇ ನೈಸ್ ಹೊಡಿತಾ ಇದ್ದಾರೆ. ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಟ್ಟಿತ್ತು, ಮಲ್ಕೊಬಿಟ್ಟಿದ್ದೆ. ಇವಾಗ ಎತ್ತಿದ್ದೀನಿ. ಸೊ ನಾನು ಬಂದು ಇಬ್ಬರು ಕಾಫಿಗೆ ಹೋಗ್ತಾ ಇದ್ದೀವಿ. ಈಗಲೂ ನಿದ್ದೆ ಮೂಡಲ್ಲೇ ಇದ್ದೀನಿ. ಅವಳು ಹೊರಗಡೆ ಹೋಗೋಣ ಅಂತ ಅವಾಗಿಂದ ಕೇಳ್ತಾನೆ ಇದ್ದಾಳೆ. ಇವನ್ ಅವಳೇ ಎದ್ದೇಳಿಸಿದ್ದು, ಅಮ್ಮ ಕಾಫಿಗೆ ಹೋಗೋಣ ಎದ್ದೇಳು ಅಂತ. ಸೊ ಹಾಗಾಗಿ ಅವಳು ಆಲ್ರೆಡಿ ಕೆಳಗಡೆ ಹೋದ್ಲು. ಇವಾಗ ನಾನು ಹೋಗಿ ಗಾಡಿ ತೊಗೊಂಡು ಅವಳ ಜೊತೆ ಕಾಫಿಗೆ ಹೋಗ್ಬೇಕು. ನನಗೆ ಸಿಕ್ಕಾಪಟ್ಟೆ ನಿದ್ದೆ. ನಾನು ಕಾಫಿ, ಮೇಡಮ್ ಅವ್ರಿಗೆ ಸಮೋಸ ತಿನ್ನಬೇಕಂತೆ. ಅದೇ ಮೋಟು ಬತ್ತ ತಿಂತಾನಲ್ಲ, ಮೋಟು ಸಮೋಸ ಅದನ್ನು ತಿನ್ನಬೇಕಂತೆ. ಆಶೆನಲ್ಲಿ ಈ ಮಳೆ ಬಂದು ಹೋಗಿದೆ ಸದ್ಯ. ಅಯ್ಯೋ ಪಾಪ ನಮ್ಮ ಹುಡುಗಿ ಹನಿನೆಲ್ಲ ಒರೆಸ್ತಾ ಇದ್ದಾಳೆ. ಸೊ ಲೆಟ್ಸ್ ಗೋ ಕಾಫಿ. ಮಾತಾಡ್ತಾ ಇಲ್ಲ, ಒಂದು ಕೊಟ್ಟೆ ಅದಕ್ಕೋಸ್ಕರ ಮಾತಾಡ್ತಾ ನನ್ನ ಹತ್ರ ಅವಳು. ಟೂ ನನ್ನ ಜೊತೆ ಬಾಂಧವ್ಯ. ಸೊ ನಮ್ಮ ರಿಂಗ್ ರೋಡಲ್ಲಿ ಒಂದು ಪೆಟ್ರೋಲ್ ಬಂಕ್ ಓಪನ್ ಆಗ್ತಾ ಇದೆ. ಇವನ್ ನಮ್ಮ ಮನೇನೇ ಯಾರು ಸದ್ಯ. ಇಲ್ಲ ಅಂದರೆ ದೂರ ಹೋಗ್ಬೇಕಾದ್ರೆ ಪೆಟ್ರೋಲ್ ಎಷ್ಟೋ ಸಲ ಖಾಲಿಯಾಗಿ ತಳ್ಕೊಂಡು ಹೋಗಿರೋದು ಉಂಟು ನಾನು. ಇವಾಗ ನಮ್ಮ ಮನೆ ಹತ್ರನೇ ಓಪನ್ ಆಗ್ತಾ ಇದೆ. ಸೊ ತಳ್ಳಂಗಿಲ್ಲ, ಪೆಟ್ರೋಲ್ ಖಾಲಿ ಆಯಿತು ಅಂತಂದರೆ ಆರಾಮಾಗಿ ಇನ್ನೇನು ಎಂಡ್ ಬಂತು ಅಂದಾಗಲೇ ಹಾಕ್ಸ್ಕೊಂಬಿಡ್ಬೋದು. ಮೇಡಮ್ ಮನ ಹತ್ರ ಮಾತಾಡಲ್ಲ ಟೂ. ಸೊ ಅವಳಿಗೆ ಸಮೋಸ ಕೊಡ್ಸೋದು ಬೇಡ. ಓಕೆ ಆಯಿತು, ಇದ್ರೆ ನಿಂಗೆ, ಇಲ್ಲ ಅಂದರೆ ಇಲ್ಲ ಅಷ್ಟೇ ಅಲ್ವಾ? ಅಲ್ಲಿದ್ದರೆ ಮಾತ್ರ ಕೊಡ್ಸೋಣ, ಇಲ್ಲ ಅಂದರೆ ಬೇಡ. ಕಾಫಿ ಮುಗಿಸಿ ಇಬ್ಬರೂ ವಾಕಿಗೆ ಹೋದ್ವಿ. ಇವರಿಬ್ಬರು ಒಂಥರ ಕುಚ್ಚಿಗುಗಳು. ನನ್ನ ಮಗಳು ಗಂಡಬೀರಿ, ಅವನು ಒಳ್ಳೆ ನಾಚ್ಕೊಳ್ತಾನೆ ಮಾತಾಡೋದಕ್ಕೆ. ಲಿಟ್ರಲಿ ನೀವು 1 ಮಂತ್ ಮಾತಾಡಿ 1 ವೀಕ್ ಗ್ಯಾಪ್ ಕೊಟ್ಟರು ಮತ್ತೆ ಮಾತಾಡೋದ್ರೆ ಮಾತಾಡಲ್ಲ. ಮತ್ತೆ ಫಸ್ಟಿಂದ ಮಾತಾಡ್ಬೇಕು ಅವನು. ಹಿಂಗೆ ಚಾಕ್ಲೇಟ್ ಶೇರ್ ಮಾಡಿಕೊಂಡು ಏನಾದ್ರು ಮಾಡ್ರಪ್ಪ ಅಂತ ನಾನು ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಫುಡ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಏನಂದರೆ ಬಾಂದು ಫಸ್ಟೇ ಕೇಳಿದ್ಲು ನನಗೆ ಪಾಸ್ತಾ ಬೇಕು ಅಂತ. ಪಾಪ ಈಗಲೂ ಮಾಡಿಕೊಟ್ಟಿಲ್ಲ ಅಂದರೆ ಹತ್ತು ಬಿಡ್ತಾಳೆ. ಅದೊಂದೇ ರೀಸನಿಗೆ ಆಮೇಲೆ ಅಮ್ಮ ಐ ಹೇಟ್ ಯು ಅಂದರೆ ಕಷ್ಟ ಅಲ್ವಾ, ಅದಕ್ಕೋಸ್ಕರ ಅವಳಿಗೆ ಪಾಸ್ತಾ ಮಾಡ್ತಾಯಿದ್ದೀನಿ. ನಾನು ವೆಜಿಟೇಬಲ್ಸ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಮರ್ಜೆನ್ಸಿಗೆ ನನಗೆ ಏನು ಮಾಡೋದು ಅಂತ ತಲೆನೇ ಓಡಲ್ಲ. ಆದರೆ ಏನಾದರೂ ಮಾಡಲೇಬೇಕಲ್ವ ಹೆಲ್ತಿಯಾಗಿ ಅಂತ ಮೇಡಮ್ ಅವ್ರಿಗೆ ಈರುಳ್ಳಿ ಮತ್ತು ಕಾರ್ನ್ ಹಾಕಿ ವೈಟ್ ಸಾಸ್ ಪಾಸ್ತಾ ಮಾಡಿಕೊಡ್ತಾ ಇದ್ದೀನಿ. ಜೊತೆಗೆ ನಾನು ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಮಾಡಿದ್ದೀನಿ. ಹಾಗೆ ಬ್ರೋಕೊಲಿ ಕೂಡ ಬಾಯ್ಲ್ ಮಾಡಿದ್ದೀನಿ. ಮಧ್ಯಾಹ್ನ ನನ್ನ ಜೊತೆ ಜಗಳ ಮಾಡಿದ್ಲು, ನಾನು ತಿನ್ನಲ್ಲ ಅಂತ. ಇವಾಗ ಅದಕ್ಕೋಸ್ಕರ ಅವಳಿಗೆ ರಿಯಲ್ ಪಾಸ್ತಾ ಮಾಡಿದ್ದೀನಿ. ಟಿ ವಿ ಅಂತೂ ಓಡ್ತಾನೆ ಇರಬೇಕು.
ನೋಡಿ ಮೇಡಮ್ ಅವರು. ಕಂದ 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 ಬಿಸಿ 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 ನಿದ್ದೆ ಮಾಡ್ತಾ ಇದ್ದೀಯಾ? ಸರಿ ಕೊಡು, ಬೆಳಗ್ಗೆ ತಿನ್ನುವಂತೆ. ಹ್ಯಾಪಿ ಎಷ್ಟು ಹ್ಯಾಪಿ? ಅಯ್ಯೋ ಐ ಲವ್ ಯು ಮಗಳೇ. ಸರಿ ತಿನ್ನು. ನಾನು ಸಲಾಡ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ಪಾಸ್ತಾ ಮತ್ತು ಸಲಾಡ್ ನನ್ನ ಡಿನ್ನರ್ ಇವತ್ತು. ಸೊ ಪ್ರೋಟೀನ್ ಏನು ಆ್ಯಡ್ ಮಾಡಿಲ್ಲ. ಸಮ್ಟೈಮ್ಸ್ ಪ್ರೋಟೀನ್ ಮಿಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಇದರಲ್ಲೂ ಕೂಡ ಪ್ರೋಟೀನ್ ಇದ್ದೇ ಇದೆ. ಕರ್ಡ್ ಇದೆ ಆ್ಯಂಡ್ ಬ್ರೋಕೊಲಿ ಇದೆ. ಇವೆರಡರಲ್ಲೂ ಕೂಡ ಪ್ರೋಟೀನ್ ಸಿಗುತ್ತೆ ನಮಗೆ. ಸೊ ಹಾಗಾಗಿ ಬೆಟರ್ ನೈಟಿಗೆ ಅಂತ ಇದೇ ಮಾಡಿಕೊಂಡೆ. ಬಿಕಾಸ್ ಪಾಸ್ತಾಗೂ ನಾನು ಮಿಲ್ಕ್ ಹಾಕಿದ್ದೀನಿ, ಜೊತೆಗೆ ಚೀಸ್ ಹಾಕಿದ್ದೀನಿ. ಅದಕ್ಕೆ ನಾನು ಪ್ರೋಟೀನ್ ಆಪ್ಷನಾಗಿ ಏನೂ ತೊಗೊಳ್ತಾ ಇಲ್ಲ. ಇವಾಗ ಹೆಂಗೂ ನಾಳೆ ಸಂಡೇ ಅಲ್ಲ, ಸೊ ವರಿ ಇಲ್ಲ ಅಂತ.